ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಆಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಶ್ರೀಗಳಿದ್ದಾರೆ. ನಿನ್ನೆ ಅಷ್ಟೇ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಅವರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆ ಶ್ರೀಗಳಿದ್ದಾರೆ. ಅದರ ನಿನ್ನೆ ಅಷ್ಟೇ ಕೂಡಲ ಸಂಗಮ ಪಂಚಮಸಾಲಿ ಒಂದು ಟ್ರಸ್ಟ್ ನ ಸದಸ್ಯರ ಸಮ್ಮುಖದಲ್ಲಿ ಒಂದು ಉಚ್ಚಾಟನೆಯ ಪದ ಬಳಕೆ ಮಾಡಿ ತಮ್ಮನ್ನ ಪೀಠದಿಂದ ಕೆಳಗಿಳಿಸಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಪಂಚಮಸಾಲಿ ಪೀಠಕ್ಕೂ ಆ ಟ್ರಸ್ಟ್ಗೂ ಯಾವುದೂ ಸಂಬಂಧವಿಲ್ಲ. ಪೀಠ ಯಾವತ್ತೂ ಸ್ವತಂತ್ರ, ಟ್ರಸ್ಟು ಕೆಲವೇ ವ್ಯಕ್ತಿಗಳಿಂದ ಆಗಿರ್ತಕ್ಕಂಥದ್ದು. ನನ್ನ ಜೊತೆಲಿ ಇಡೀ ಕರ್ನಾಟಕದ ಪಂಚಮಸಾಲಿ ಸಮಾಜ ಐತಿ. ಸಮಾಜದಲ್ಲಿ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾ ಆ ತೀರ್ಮಾನಕ್ಕೆ ಬದಲಿದ್ದೀನಿ. ಹಾಗಾಗಿ ನನ್ನನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಸಾಕ್ಷಾತ್ ಪರಮಾತ್ಮನಿಗೆ. ಆ ಪರಮಾತ್ಮನ ಸ್ವರೂಪ ಇರೋದು ಭಕ್ತರಿಗೆ ಮಾತ್ರ ಸಂಬಂಧ ಇರ್ತಕ್ಕಂಥದ್ದು. ಹಾಗಾಗಿ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧ ಇಲ್ಲ. ಸಮಾಜಕ್ಕೆ ಗೊಂದಲ ಸೃಷ್ಟಿಸ್ತಕ್ಕಂತ ಏನು ಟ್ರಸ್ಟ್ ನ ನಿಯಮ ಮೀರಿ ಪೂಜ್ಯರು ನಡ್ಕೊಂಡ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡುವುದರ ಜೊತೆಗೆ ಏನು ಬಸವ ತತ್ವದ ಅಡಿ ಅವರು ಇರ್ಲಿಲ್ಲ, ಅವರು ಒಂದು ಪಕ್ಷದ ಬ್ಯಾನರ್ ನಡಿ ಹೋಗಿದ್ದಾರೆ ಶ್ರೀಗಳು. ಅದಕ್ಕಾಗಿ ನಾವು ಅವರನ್ನ ಪೂಜ್ಯರನ್ನ ಟ್ರಸ್ಟ್ ನ ಒಂದು ಸದಸ್ಯರ ಎಲ್ಲರ ಒಮ್ಮತದ ಮೇರೆಗೆ ಅವರನ್ನ ಉಚ್ಚಾಟನೆ ಮಾಡಿದೀವಿ ಅಂತಕ್ಕಂಥದ್ದು ಏನು ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಸೂಟಿ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಕಾಶ್ಯಪ್ನವರು ಹೇಳಿರ್ತಕ್ಕಂಥದ್ದು. ನೋಡ್ರಿ, ನಾನು ಉಸಿರೇ ಬಸವಣ್ಣ, ನನ್ನ ಬದುಕೇ ಆಧಾರವೇ ಬಸವಣ್ಣ. ಆ ತತ್ವ ಪ್ರಕಾರ ಬದುಕನ್ನು ಮಾಡ್ತಿದ್ದೀನಿ. ವಿನಾಕಾರಣ ಸಮಾಜದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥ ಅಭಿಪ್ರಾಯ ಜನ ಇದ್ದಾರೆ. ಮೀಸಲಾತಿ ಹೋರಾಟ ಆದಾಗ ಎಲ್ಲ ಭಕ್ತಾದಿಗಳಿಗೆ ಸ್ಪಂದಿಸುವ ಪ್ರಯತ್ನವನ್ನು ನಾನು ಮಾಡಬೇಕಾಗಿತ್ತು. ಹಾಗಾಗಿ ಅವರು ಸ್ಪಂದಿಸುವ ಕೆಲಸ ಮಾಡಿದ್ದನ್ನು ಅಪಾರ್ಥ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ಅಪವ್ಯರ್ಥಗೊಳಿಸುವಂಥ ಕೆಲಸ ಮಾಡುತ್ತದೆ ಸರಿಯಲ್ಲ ಅಂತ. ಹಾಗಾಗಿ ಅವ್ರು ಏನೇ ಆರೋಪ ಮಾಡಿದ್ರೆ ಅದು ಆರೋಪ ನಿರಾಧಾರವಾಗಿರ್ತಕ್ಕಂಥದ್ದು. ಎಲ್ಲರೂ ಒಂದು ಕಡೆ ತೋರಿಸ್ಬೇಕಲ್ಲ, ಯಾವುದರ ಪಕ್ಷದ ಬ್ಯಾನರಲ್ಲಿ ಕೆಲಸ ಮಾಡಿದ್ದು ಬಿಟ್ಟಿದ್ದು. ಇಲ್ಲ, ರೈತರಿಗೋಸ್ಕರ ಹೋಗ್ತೇನೆ, ಯಾವುದೇ ಪಕ್ಷ ರೈತರ ಪರ ಕೆಲಸ ಮಾಡಿದ್ರೆ ಬೆಂಬಲ ಕೊಡ್ತೇನೆ. ನೀರಾವರಿಗೋಸ್ಕರ ಹೋರಾಟಕ್ಕೆ ಹೋಗ್ತೀನಿ. ಹಾಗಾಗಿ ನನ್ನ ಉದ್ದೇಶ ಏನಪ್ಪ, ಜನ ನ್ಯಾಯ ಸಿಗಬೇಕಂತ ಇರುತ್ತೆ ಹೊರತು ಬೇರೆ ಏನೇದಿಲ್ಲ. ಇವರು ವಿನಾಕಾರಣ ಅದನ್ನು ಬೇರೆ ರೀತಿ ಅಪಾರ್ಥ ಮಾಡ್ಕೊಂಡು ಜನತೆಗೆ ತಪ್ಪಿಸೋ ಪ್ರಯತ್ನ ಮಾಡ್ತಿದೆ. ಇದೀಗ ಕೂಡಲ ಸಂಗಮಕ್ಕೆ ಬಂದಿದ್ದೀರಿ ಬುದ್ಧಿ, ಇಲ್ಲಿ ಸಂಗಮದಲ್ಲಿ ತಮ್ಮ ಬೆಂಬಲಿಗರು ಕೂಡ ಬಂದಿರತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಏನು ನಿರ್ಣಯ ಕೈಗೊಂಡ್ರಿ? ಈಗ ಕೆಲವೇ ದಿನಗಳಲ್ಲಿ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಸಭೆ ಕರಿತೇನೆ. ಸಭೆ ಕರ್ಕೊಂಡು ಅವ್ರಿಗೆ ಚರ್ಚೆ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ರಾಜ್ಯ ಮಟ್ಟದ ಭಕ್ತರ ಸಭೆ ಕರೆದು ಆ ಭಕ್ತರ ಸಭೆಯೊಳಗೆ ಅಂತಿಮ ತೀರ್ಮಾನವನ್ನು ಭಕ್ತರು ಏನು ಹೇಳ್ತಾರೋ ಆ ಭಕ್ತರು ಹೇಳೋ ತೀರ್ಮಾನ ಮೇಲೆ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ. ಈಗ ಒಂದು ಮಠದ ಗುರುಪೀಠದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಆಗಿರ್ತಕ್ಕಂಥದ್ದು, ತಮ್ಮ ಪ್ರವೇಶಕ್ಕೆ ಅಲ್ಲಿ ನಿರ್ಬಂಧ ಹೇರಿರತಕ್ಕಂಥದ್ದು, ಮತ್ತೆ ನಿಮ್ಮ ಬೆಂಬಲಿಗರು ಕೂಡ ಬಂದಿರತಕ್ಕಂಥದ್ದು. ಇವತ್ತು ನೀವು ಈ ಒಂದು ಅರಳಿ ಮರದ ಕಟ್ಟೆ ಮೇಲೆ ಒಂದು ಸಭೆಯನ್ನ ಮಾಡಿದ್ರಿ. ಸಭೆಯಲ್ಲಿ ಏನು ಒಂದು ಸಭೆಯನ್ನ ಮುಂದೆ ಕೈಗೊಳ್ಳುವ ಮತ್ತು ಅಲ್ಲಿ ತೀರ್ಮಾನಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ರಿ. ಅದು ಇಲ್ಲೇ ನಡೆಯುತ್ತಾ ಅಥವಾ ಬೇರೆ ಕಡೆ ನಡೆಯುತ್ತಾ ಅಥವಾ ಬೇರೆ ಕಡೆ ಹೊಸ ಪೀಠವನ್ನ ಸ್ಥಾಪನೆ ಮಾಡುವ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದ? ಅಂದರೆ ನಮ್ಮ ಪೀಠಕ್ಕೆ ಅದು ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು. ಅವರ ಟ್ರಸ್ಟ್ನ ಜಾಗಕ್ಕೆ ಬೇಲಿ ಹಾಕ್ಕೊಂಡಿದ್ದಾರೆ. ಟ್ರಸ್ಟ್ನ ಜಾಗಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪೀಠಕ್ಕೆ ಬೇಲಿ ಹಾಕುವಂಥ ಅಧಿಕಾರ ಯಾರಿಗಿಲ್ಲ. ಪೀಠ ಅದು ಜನರ ಹೃದಯದ ಕಡೆ ಇರ್ತಕ್ಕಂಥದ್ದು, ಅದು ಶಾಶ್ವತ. ಹಾಗಾಗಿ ನಮ್ಮ ಸಮಾಜ ಹಿರಿಯರು ಮತ್ತು ಭಕ್ತಾದಿಗಳ ಸಭೆ ಕರ್ಕೊಂಡು ಆ ಪೀಠಕ್ಕೆ ಒಂದು ಆಶ್ರಯವನ್ನು ಎಲ್ಲಿ ಮಾಡಬೇಕು ಅಂತೇಳಿ, ಅದು ಕೂಡಲ ಸಂಗಮದಲ್ಲಿ ಮೂಲ ಪೀಠ, ಅಲ್ಲೇ ಮೂಲ ಪೀಠವನ್ನು ಎಲ್ಲಿ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ.